ಅರ್ಥ ಎಂಬ ಶಬ್ದಕ್ಕೆ ಸಂಪತ್ತು, ವಸ್ತು ಅಂತ ಅರ್ಥ ಇರುವುದಲ್ಲದೆ ಕೆಲಸ ಅಂತ ಅರ್ಥ ಇರುವುದನ್ನು ನಾನು ಈ ಹಿಂದೆ ಹೇಳಿದ್ದೆ. ಅಲ್ಲಿ ಅರ್ಥ ಅಂದರೆ ಇನ್ನೊಂದು ನನಗೆ ನೆನಪಿಗೆ ಬಂತು. ಅರ್ಥ ಅಂದರೆ ಕಾರ್ಯ ಅನ್ನೋದನ್ನೇ ಹೇಳುವಂಥ ಮತ್ತೊಂದು ಉದಾಹರಣೆ. ಸರ್ವಾರ್ಥ ಸಿದ್ಧಿ, ಸರ್ವಾರ್ಥ ಸಾಧಿಕ, ಹೀಗೆಲ್ಲ ನಾವು ಉದಾಹರಣೆಗಳನ್ನು ಕೇಳಿರ್ತೇವೆ. ವೆಂಕಟಾದ್ಯ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಅಂತ ನಾವು ಕೇಳಿರ್ತೇವೆ. ವೆಂಕಟ ಪರ್ವತಕ್ಕೆ ಸಮಾನವಾದ ಪರ್ವತವಿಲ್ಲ, ಹಾಗೆಯೇ ವೆಂಕಟ ದೇವನಿಗೆ ಸಮಾನವಾದಂಥ ದೈವವೂ ಇಲ್ಲ ಅಂತ ತಾತ್ಪರ್ಯ. ಅಲ್ಲಿ ಇದೊಂದು ಸತ್ಯವಾಕ್ಯ, ಇದರಿಂದ ನಾನು ಎಲ್ಲ ಅರ್ಥಗಳನ್ನು ಸಾಧಿಸ್ತೇನೆ. ಅರ್ಥಗಳನ್ನು ಸಾಧಿಸುವುದು ಅಂದರೆ ಎಲ್ಲ ಕಾರ್ಯಗಳನ್ನು, ಸಂಪತ್ತು ಮೊದಲಾದದ್ದು, ನನ್ನ ಪ್ರಯೋಜನ, ನಾನು ಏನು ಕೆಲಸಗಳನ್ನು ಮಾಡಬೇಕಾಗಿದೆ ಆ ಕೆಲಸಗಳು, ಅದೆಲ್ಲವನ್ನೂ ಸಾಧಿಸ್ತೇನೆ ಅಂತಲೇ ಅರ್ಥ. ಅದರಿಂದ ಸರ್ವಾರ್ಥ ಅಂದರೆ ಎವ್ರಿಥಿಂಗ್ ಅಂತಲೇ ಅರ್ಥ. ಹಿಂದೆ ನಾವು ನೋಡಿದ್ದಕ್ಕೆ ಮತ್ತೊಂದು ಉದಾಹರಣೆ ಅಷ್ಟೇ ಇದು.